ಶಾರು ತಿನ್ನು. ಇದನ್ನೇ ತಂದ್ರಿ? ಬೆಳಿಗ್ಗೆಯಿಂದ ನೀನೇನು ತಿಂದಿಲ್ಲ. ವಯಸ್ಸಾದ್ಮೇಲೆ ದೇಹಕ್ಕೆ ಏನಾರ ಒಯ್ತಿರ್ಬೇಕು, ಆಗ ಹೊಟ್ಟೆಗೆ ತಾಳ ಆಯ್ತದೆ. ತಗ ತಗ. ನನಗಿವತ್ತೆಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ನನ್ನ ದೊಡ್ಡ ಮಗಳು ರತ್ನನ ಮದುವೆನ ಹತ್ತಿರದಿಂದ ಕಣ್ತುಂಬ ನೋಡ್ದಂಗಾಯ್ತು. ಎಲ್ಲ ಶಾಸ್ತ್ರಗಳಲ್ಲೂ ನಾನು ಭಾಗಿಯಾದಂಗಾಯ್ತು. ಇದಕ್ಕಿಂತ ಇನ್ನೇನ್ರಿ ಬೇಕು? ಮಕ್ಕಳ ಖುಷಿ ಕೊಟ್ರೆ ತಡ್ಕೊಳಕ್ಕಾಗಕ್ಕಿಲ್ಲ, ಕಿಕ್ಕೊಂಡ್ಬಿಟ್ರೆ ಉಸಿರು ಎಳ್ಕೊಳಕ್ಕಾಗಕ್ಕಿಲ್ಲ. ಹಂಗೆ ಆಸ್ತಿ ಅಂತಸ್ತು ಆಳು ಕಾಳು ಇದು ಯಾವುದು ಬೇಡ ರೀ. ನಮ್ಮ ಮಕ್ಕಳು ನೋಡ್ರಿ ಸುಖ ಸಂತೋಷದಿಂದ ಸಂಸಾರ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡೋಕೆ ಎಷ್ಟು ಖುಷಿ ಆಗುತ್ತಲ್ಲ. ದೀಟ ಶಾರು. ಆದರೆ ನನ್ನ ಮಗ ಶಿವ ನನ್ನ ಅಮ್ಮ ಅಂತ ಒಪ್ಕೋಬೇಕು. ಆ ದಿನಕ್ಕೋಸ್ಕರ ಕಾಯ್ತಾ ಇವ್ನಿ. ಅವನು ಹೋಗುವಾಗ ಬರುವಾಗ ನನ್ನನ್ನು ಒಂದು ಸಾರಿ ತಿರುಗಿ ನೋಡಬೇಕು. ಅಷ್ಟಾದರೆ ಈ ಜೀವಕ್ಕೆ ಸಮಾಧಾನ ರೀ. ಯಾವ ಸಮಯಕ್ಕೆ ಏನೇನಾಗಬೇಕೋ ಆಯಾಯ ಸಮಯಕ್ಕೆ ಅದೆಲ್ಲ ಆಯ್ತದೆ. ನೀವು ತೋಳಿ. ಇಲ್ಲ, ನಾನು ತಿಂದೆ. ಬಹಳ ಸಂತೋಷ ಆಗ್ತಾ ಇದೆ. ಆ ಸಂತೋಷಕ್ಕೆ ಹಸಿವೆ ಆಗ್ತಾ ಇಲ್ಲ. ಹುಷಾರು, ನೆತ್ತಿಗೆ ಹತ್ಬಿಡ್ತಾ. ನಾನು ನೀರು ತಗೊಂಡ್ಬರ್ತೀನಿ. ಹೊಂಬಾಳೆ ಹೊಂಬಾಳೆ ಪ್ರೀತಿಯ ಹೊಂಬಾಳೆ. ಪರವ, ನನ್ನ ಹೆಂಡ್ರಿಗೆ ನೆತ್ತಿಗೆ ಹತ್ಬಿಟ್ಟಿದೆ, ನೀರು ಕುಡಿಸ್ಬೇಕು. ಅಯ್ಯೋ ಮಾವಯ್ಯ, ಒಂದು ನಿಮಿಷ ಹೋಗ್ಬಿಡಿರಿ. ನೋಡಿ, ಇವಾಗ ನಾವು ನೀರು ತೊಗೊಂಡೋದ್ರೆ ಅತ್ತೆಗೆ ಮಾತ್ರ ಸಮಾಧಾನ ಆಗುತ್ತೆ. ಅದು ನೀರು ಕೊಡದೆ ಹೋದ್ರೆ ನಮ್ಗೆ ಎಲ್ರಿಗೂ ಸಮಾಧಾನ ಆಗುತ್ತೆ. ನೋಡ್ತೀನಿ, ಅಲ್ಲಿ ನೋಡಿ. ಅಯ್ಯೋ ಅತ್ತೆನಲ್ಲ ಮಾವಯ್ಯ, ಅತ್ತೆ ಹಿಂದೆ ನೋಡಿ. ಪರವ, ಇದು ಆಗಕ್ಕಿಲ್ಲ ಕಣವ. ನನ್ನ ಹೆಂಡ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಏನು ಗತಿ? ಅಯ್ಯೋ ಮಾವಯ್ಯ, ನಾನು ಡಾಕ್ಟ್ರು, ನಾನು ಹೇಳ್ತಿಲ್ವಾ? ಏನು ಆಗಲ್ಲ, ನೀವು ಸುಮ್ಮನೆ ಇರಿ. ನೋಡಿದ್ರೆ ನಾನು ಹೇಳ್ದೆ ತಾನೆ, ನಾವು ಒಂದು ನಿಮಿಷ ತಡ ಮಾಡಿದ್ರೆ ಎಲ್ರಿಗೂ ನೆಮ್ಮದಿ ಅಂತ. ಅಮ್ಮ ಮಗ ಒಂದಾಗೋ ಟೈಮ್ ಇತ್ತು. ಮಾವಯ್ಯ, ಇನ್ಮೇಲೆ ನಮ್ಮ ಕತೆ ತುಂಬ ಸ್ಪೀಡಾಗಿ ಹೋಗ್ತಿರುತ್ತೆ, ನೋಡ್ತೀರಿ. ನೀರು ಕುಡಿರಿ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.